ಬೆಂಡಿಕಾಯಿ ಪಲ್ಯನೂ ಆತು, ಅಕ್ಕಿನೂ ಹಸನ್ ಮಾಡಿ ಇಟ್ಟೇನಿ. ಇನ್ನು ಬಡ ಬಡ ಒಗ್ಗರ್ನಿ ಕೊಟ್ರೆ ಒಗ್ಗರ್ನಿ ಅಂತಾನೆ ಅನ್ನ ಮಾಡಿಬಿಟ್ನಿ ಅಂದ್ರೆ ಬೆಂಡಿಕಾಯಿ ಪಲ್ಯ ಆತು, ಹರಿಯಾಗಿನ ರೊಟ್ಟಿ ಸಾಕಟ್ಟದ ಇವ. ಶಾರದಾ, ಏನು ಮಾಡಕತ್ತಿ ಅಡಿಗೆ? ಅದು ಶಾಂತ ಅವರ ಅದು ಅಟ್ಯಾಕ್ ನನ್ನ ಜೊತೆ ಮಾತಾಡಕ್ಕಂತೀವಿ ಶಾರದಾ. ನಾನು ನಮ್ಮವ್ವ ನಮ್ಮ ತಂಗಿ ಇದ್ದಾಗಷ್ಟ ನೀ ಸಿಟ್ಲೆ ಮಾತಾಡ್ತೇನೆ. ನಾನದು ಹಂಗಿಲ್ಲ ತಗೋ, ನಿನ್ನ ಜೊತೆ ಚಲೋ ಇರ್ತೇನೆ. ಒಂದು ಹೆಣ್ಣಿನ ಜೀವನ ಏನಂತ ನನಗೆ ಗೊತ್ತೈತಿ. ನಾಳೆ ನಾನು ಗಂಡನ ಮನೆಗೆ ಹೋದ್ಮೇಲೆ ಇದೇ ಪರಿಸ್ಥಿತಿ ಅಲ್ಲ ನನಗೂ. ಇನ್ನು ನಿನ್ನ ಜೊತೆ ಇಷ್ಟು ಕೆಟ್ಟದಾಗ ನಡ್ಕೊಂಡ್ರೆ ದೇವ್ರು ಸುಮ್ಮನೆ ಬಿಡ್ತಾನ. ನಮ್ಮವ್ವ ಯಾಕಾರ ಅಷ್ಟು ಕೆಟ್ಟದಾಗ ನಡ್ಕೋತಾಳೋ ಏನೋ. ಶಾಂತ, ನೀನೊಬ್ಬಕ್ಕೆರ ಈ ಮನೇಲಿ ನನ್ನವಳಂತ ಇದೆಯಲ್ಲ, ನನಗದೇ ಒಂದೇ ಧೈರ್ಯ. ಏನು ಮಾಡಲಿ, ನನಗೂ ಭಾಳ ನೋವಾಗುತ್ತೆ, ಭಾಳ ಹಿಂಸೆ ಮಾಡ್ತಾರೆ. ನನಗೂ ಊರಿಗೆ ಹೋಗ್ಬೇಕು ಅನ್ನಿಸ್ತೈತಿ, ಅವು ನೆನಪು ಬರತೈತಿ. ಅಕ್ಕಿಂಗ ಕಾಡು ಕಟ್ತಕ್ಕೆ ನಮ್ಮವ್ವ ನಮ್ಮಪ್ಪ ಈ ಕಡೆ ಬರೋದು ಇಲ್ಲ. ಏನು ಮಾಡ್ಬೇಕಂತ ತಿಳಿವತ್ತು ಶಾಂತ. ಒಂದು ನಿಮಿಷ ಇರು, ನಾನು ಅಂತೇಳಿ ಫೋನ್ ಐತಲ್ಲ, ನಾನು ಹಿತ್ಲಾಕ್ ಹೋಗಿ ನಿಮ್ಮವ್ವಾಗ ಫೋನ್ ಹಚ್ತೇನೆ. ನೀ ನೋಡು ಹಂಗಾಗೈತೆ ಅಂತ ಹೇಳಿದ್ರೆ ನಿಮ್ಮವ್ವನ ಬರ್ತಾಳಲ್ಲಿಲೆ. ನಿಮ್ಮವ್ವ ಬಂದ್ಲಂದ್ರೆ ನಿಮ್ಮವ್ವ ನೀನು ನೋಡ್ಬೋದು. ಹಂಗೆ ಮಾಡಲಿಲ್ಲ? ಅಷ್ಟು ಮಾಡಿಬಿಡು, ನೀನು ಪುಣ್ಯ ಬರ್ತೈತಿ. ನಮ್ಮವ್ವ ನೋಡ್ಬೇಕಂತ ಅನ್ಸಕತ್ತೈತಿ ನನಗೆ. ಆಯ್ತವು, ಅಷ್ಟೇ ಮಾಡೋಣಂತ. ಏನು ಮಾಡತ್ತಿ ಪಲ್ಯ? ಬೆಂಡಿಕಾಯಿ ಪಲ್ಯ ಮಾಡತ್ತೇನ? ಅಯ್ಯೋ ದೇವ್ರೇ, ನಮ್ಮಪ್ಪ ಬೆಂಡಿಕಾಯಿ ಪಲ್ಯ ತಿನ್ನೋಲ್ಲ ಶಾರದಾ. ಅವಂಗ ಬೆಂಡಿಕಾಯಿ ಲಾಳಿ ಲಾಳಿ ಸುಂಬಳಗತ್ತೆ ಬರ್ತೈತಲ್ಲ, ವಾಂತಿ ಮಾಡ್ತಾನೆ. ಅವ್ ಬೇರೆ ಪಲ್ಯ ಮಾಡಬೇಕಾಗಿ. ಬೆಂಡಿಕಾಯಿ ನಾವೆಲ್ಲ ತಿಂತೀವಿ, ಅವ್ ತಿನ್ನೋದಿಲ್ಲ. ಕಾಯಿ ಪಲ್ಯಕ್ಕೆ ಬೆಂಡಿಕಾಯಿ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಶಾಂತ. ಉಳ್ಳಾಗಡ್ಡಿ ಟೊಮೆಟೊ ಅನ್ನದಾವು, ಬೆಂಡಿಕಾಯಿ ಕಾಯಿ ಅಷ್ಟೇ ಇದ್ದು ಅಷ್ಟೇ ಹೆಂಚು ಒಗ್ಗರಣೆ ಮಾಡಿನ. ಈಗ ಹರಿಯಾಗೂ ಮಾಡೋಕ್ಕೆ ಏನಿಲ್ಲ, ಒಣ ಕಾಳ ನೆನೆ ಹಾಕ್ಬೇಕು. ಅವನ್ನ ಹಸರು ಮಾಡಿಡ್ತಾನೆ. ಈಗ ಅಕ್ಕಿ ಹಸರು ಮಾಡ್ಕೊಂಬಂದು ಇಟ್ಟೇನೆ, ಇನ್ನು ಅನ್ನ ಮಾಡ್ತೇನೆ. ಆಮೇಲೆ ಏನಾರ ಪಲ್ಯ ಇದು ಉಳ್ಳಾಗಡ್ಡಿ ಪಲ್ಯ ಮಾಡಿಬಿಡ್ಲೇನತ್ತೆ. ನೀ ಉಳ್ಳಾಗಡ್ಡಿ ಪಲ್ಯ ಮಾಡಿದಂದ್ರೆ ಇನ್ನೊಂದು ಕೆಲಸ ಆತತ್ತು ನಿಂಗೆ. ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ಪಲ್ಯ ಮಾಡ್ರೆ ದೋಸೆ ಮಾಡಕ್ಕೆ ಹಚ್ತಾರೆ, ನೆನಪಿರ್ಲಿ. ಏನು ರೊಟ್ಟಿ ಜೊತೆ ಉಳ್ಳಾಗಡ್ಡಿ ಪಲ್ಯ ತಿನ್ನೋಲ್ಲ ನಮ್ಮಪ್ಪ. ಏನಾರ ಬ್ಯಾಳಿಗೆ ಅದ, ಅವನ ಹೆಸರು ಬೇಡದು. ಹೆಸರು ಬೇಳೆ ಇದ್ರೆ ಒಂದಿಟ್ಟು ಬಿಸಿನೀರಾಗ ನೆನೆ ಹಾಕಿ, ಬಿಸಿನೀರಾಗ ನೆನೆ ಹಾಕಿ ಒಂದಿಟ್ಟು ಉಳ್ಳಾಗಡ್ಡಿ ಹೆಚ್ಚಿ ಎಣ್ಣೆ ಹಂಗೆ ತಾಳಸ್ ನೋಡಿ, ಪಲ್ಯ ಮಸ್ತ್ ಆಕೈತಿ. ಅದಕ್ಕೆ ಬೇಕಾದ್ರೆ ಅನ್ನ ಆಟ ನಮ್ಮಪ್ಪ ಆಟ ಉಂಟಾರು. ನೀನು ನಾವು ಎಲ್ಲರೂ ಸೇರಿ ಬೆಂಡಿಕಾಯಿ ಪಲ್ಯ ತಿನ್ನೋಣಂತ. ಅಷ್ಟೇ ಮಾಡ್ತೇನೆ ತಗೋ. ರೊಟ್ಟಿ ಭಾಳ ಅದಾವ, ಕೊಂಡಾಪಟ್ಟಿ ಬುಟ್ಟಿಯಾಗ ರೊಟ್ಟಿ ಮಾಡೀನಲ್ಲ, ರೊಟ್ಟಿ ಮನಗೊಂಡದಾವು. ಅಲ್ಲಿ ಸೈಡಿಗೆ ಮುಚ್ಚಿಟ್ಟೇನಿ, ಇಲ್ಲಿ ಗಾಳಿಗೆ ಬಿರುಸಾಗ್ಬಿಡತ್ತವ ಯಾಕೋ ರೊಟ್ಟಿ. ಅದಕ್ಕೆ ಒಂದು ಅರ್ಬಿ ಹಾಕಿ ರೊಟ್ಟಿ ಬುಟ್ಟ್ಯಾಗ ಒಂದು ಅರ್ಬಿ ಬೆಳ್ಳನ ಅರ್ಬಿ ಹಾಕಿ ಅದ್ರೊಳಗಿಟ್ಟು ಮುಚ್ಚಿ ತಾಟ ಮುಚ್ಚಿದ್ದೇನೆ. ಮೆತ್ತಗೆ ಇರ್ತಾವ ರೇಷ್ಮೆ ಹಂಗೆ ರೊಟ್ಟಿ, ಇಲ್ಲಾಂದ್ರೆ ಕಟ್ರಿ ಸಿಕ್ಕಿ ಆಗ್ಬಿಡತ್ತ ಇವ. ಹಂಗೆ ಅಕ್ಕಾವು ಗಾಳೆಲ್ಲ ಈ ಹಿತ್ಲು ಬಾಗ್ಲ ಇಲ್ಲೇ ಐತಿ, ಬರ್ರ ಅಂತ ಅಡುಗೆ ಮನೆಗೆ ಗಾಳಿ ಬರ್ತೈತಿ. ಹಂಗಾಗಿ ಅದು ಇದಕ್ಕಾವು. ತಗೋ ರೊಟ್ಟಿ ನಾನು ಅವಾಗ ಹೇಳ್ತೇನೆ, ನೋಡೋಣ ಬೇರೆನ ಹೇಳ್ತಾನೆ ಅವಾಗ ಮಾಡಲ್ಲ ಅಂತಲ್ಲ. ಹಂಗಂದ್ರೆ ಮಾಡಕ್ಕೆ ಹಚ್ತಾರೆ ನಿನ್ನ. ಅದಕ್ಕೆ ನಾ ಏನು ಹೇಳ್ತೀನಿ, ಇವ ರೊಟ್ಟಿ ಕಂಡಾಪಟ್ಟಿದಾವ ಮಾಡೆಲ್ಲ ಕೇಡು ಮಾಡ್ತಾಳು. ಅದಕ್ಕೆ ಆಕಿಗೆ ರೊಟ್ಟಿ ಮಾಡಬೇಡ ಅಂತ ಹೇಳು. ಎಲ್ಲರೂ ತನ್ನಿವ ತಿಂದ್ರೆ ಅದು ಬೇಕಾದ್ರೆ ಬಿಸಿವು ಬೇಯಿಸಿ ಕೊಡ್ತಾಳೆ, ಅವನ ತಿಂದ್ರೆ ಆತಂದು ಹಿಂಗೆ ಹೇಳ್ತೇನೆ. ಆಯ್ತು ತಗೋ ಶಾಂತ, ನೀವೊಬ್ಬಕ್ಕೆ ನನ್ನ ಕೆಂತದಿಯಲ್ಲವ. ನೀ ಮನ್ಯಾಗ ಅಷ್ಟು ಸಾಕು, ಕಟ್ಕೊಂಡು ಗಂಡನು ನನ್ನಂತ ಒಂದು ಈಟು ಮಾತಾಡಲ್ಲ. ಇರ್ಲಿ ತಗೋ, ನೀ ಚಿಂತೆ ಮಾಡಬೇಡ, ನೀ ಆರಾಮಿರು. ನಾಳೆ ನಾನು ಕೊಟ್ಟ ಮನೆಗೆ ಹೋಗಾಕಿ. ನನಗೆ ಅದರ ಅನುಭವ ಕೊಟ್ಟ ಮೇಲೆ ಆಗೋದು ಅಲ್ವಾ. ಈಗ ನಿಮಗೆ ಇಷ್ಟು ಕಾಟ ಕೊಟ್ರೆ ನಾಳೆ ನನಗೆ ಎತ್ತಲ್ಲಿ ದೇವ್ರು ಕಾಟ ಕೊಡಬಾರ್ದು. ಅದಕ್ಕೆ ಆದರೂ ಶಾಂತ ಆಟ ಒಳ್ಳೆಕದ. ಬಟಾಟಿದ್ದು ಬಟಾಟಿನೂ ತಿನ್ನೋಲ್ಲ ನಮ್ಮ ಮಾವ, ಹಾಗಾಗಿ ನಾನು ಸುಮ್ಮನೆ ಆದ್ನಿ. ನಮ್ಮ ಮಾವಾಗ ಬಟಾಟಿ ಬದ್ನಿಕಾಯಿ ಇವೆಲ್ಲ ತಿನ್ನಲ್ಲ. ಕೆರೆಸೋ ಪದಾರ್ಥಗಳು ಏನೂ ತಿನ್ನಲ್ಲ. ಗವಾರಕಾಯಿ ತಿನ್ನಲ್ಲ, ಅದು ಕೆರೆಸ್ತದಂತ ಗಂಟಲ್ದಾಗ. ಮತ್ತು ಬೆಂಡಿಕಾಯಿ ತಿನ್ನಲ್ಲ. ಏನು ಮಾಡೋದು? ಏನಾರ ಮಾಡಿದಾಗ ಒಂದು ಬೇರೆನೇ ಮಾಡ್ಬೇಕು. ಅಲ್ಲಿ ಜಯ ಯಾವಾಗೂ ಹಲ್ಲು ಹಿಂಗೆ ಹೊರಗೆ ಇರ್ತಾವಲ್ಲ, ಒಟ್ಟು ನಿನ್ನ ತುಟಿನ ಮುಚ್ಚೋದಿಲ್ಲವ. ಇಷ್ಟು ಹಲ್ಲೆಲ್ಲ ಹೊರಗೆ ಇಟ್ಕೊಂಡು ಕುಂತಿರ್ತೀವಿ 32. ಅಲ್ಲ ನಿನಗೆ ಬಾಯಿಗೆ ನುಯ್ಯೋದಿಲ್ಲ ಎಲ್ಲಿ? ಹಾಗೆ ಪಾದವ, ನೀ ಏನು ಹೇಳ್ತಿ? ಅಲ್ಲೇ ಹಲ್ಲು ಮುಂದೆ ಇದ್ರೆ ಹೆಂಗೆ ಒಳಗೆ ಹೋಗ್ತಾವವು. ಅದಕ್ಕೆ ನಾನು ತೊದಲು ಮಾತಾಡ್ತೇನೆ. ಏನು ಮಾಡೋದು? ನನಗೂ ಎತ್ತ ಒಳಗೆ ಹಲ್ಲು ಇರ್ಬೇಕಂತ ಅನಿಸ್ತೈತಿ. ಈ ಹಲ್ಲು ಹಿಂಗೆ ಮುಂದಿದ್ದಕ್ಕೆ ನನಗೂ ಕುದಕ್ಕೆ ಗಂಧ ತಿಕ್ಕ. ಏನು ಮಾಡೋದು? ಬಲೇ ಕುದ್ಕೊಂತ ಹೋಗ್ತಾನ, ಮತ್ತು ಮನೆಗೆ ಬಂದು ಬಲಿತಾನ. ಮತ್ತೇನು ಮಾಡೋದಿನ್ನ? ಹಲ್ಲು ಮುಂದೆ ಇಟ್ಟು ಬಿಡ್ತಾನೆ ದೇವ್ದು. ಅಂದ ಕೊತ್ತಾನ, ಎಲ್ಲ ಕೊತ್ತಾನ, ಮುಂದೆ ನೋಡಿದ್ರೆ ಅಲ್ಲಿ ಇಟ್ಟು ಬಿಡ್ತಾನ. ಏನು ಮಾಡೋದು? ನನಗಂತೂ ತಿಳಿವಾತವ್ವ. ಮಾತು ಬದಲ್ಲ, ಕಥೆನೂ ಬದಲ್ಲ, ಬುದ್ಧಿನೂ ಇಲ್ಲ. ಗಂಡ ನೋಡಿದ ಪದ ಪದ ಬದೀತಾನು. ಏನು ಮಾಡಬೇಕು? ನಂಗೆ ತಿಳಿಲ್ಲವಾತವ. ಅದೇನು ಮಾತಾಡ್ತಿರ್ಲಿಕ್ಕತ್ರ ಆಪತ್ರ ಒಂದು ಈಟು ತಿಳಿದಿಲ್ಲ. ಅಲ್ಲ, ಒಂದು ಹಲ್ಲಿನ ಸಟ್ಟಾರ ಹಾಕಿಸ್ಕೊಂಡಿದ್ರೆ ನೋಡೋದಿತ್ತು. ಹಲ್ಲ ಸಣ್ಣ ವಯಸ್ಸಾಗ ಒಳಗೆ ಹೊಕ್ಕಿದ್ದು ಏನೋ. ಈಗ ಮುದಿಕೆ ಆದ್ರೂ ಮತ್ತೆ ಇನ್ನೇನು ಒಳಗೆ ಹೊಕ್ಕಾವು.
ಏನು ಮಾಡಕ್ಕೆ ಬರೋದಿಲ್ಲೇನು. ಅದೇಂಗಾಗ್ಲಿ ನಿನ್ನ ಗಂಡ ನಿನ್ನ ಮದುವೆ ಹಿಂಗೆ ಅಲ್ಲ ಮುಂದಿಟ್ಕೊಂಡು ನನಗೆ ಇಲ್ಲಿ ಬಾಜು ಕುಂತಿ ಬಾಯಿ ಗೊಬ್ಬನ ಹಾಕಿ ಹಿಡ್ದೈತಿ. ಇನ್ನು ನಮಗೆ ಎಷ್ಟು ಇದಾಗಿರ್ಬಾರ್ದೇವ ಇದು. ಹಂಗ್ಯಾಕೆ ಮಾಡ್ತೀಯ ಪಾಲವ್ವ? ಒಂದಿಟ್ಟು ಮಾತಾಡೋಣಂತೆ ಬಾಗಿಲು ತಂದು ಕುಂತಿರ ಹೆಂಗ್ ಮಾತಾಡ್ತೀಯಲ್ಲ ಬನ್ನಿ. ಏನು ಗೆಲ್ಲೈತಂತೆ ಒಂದೀಟು ಬಂದದ ನಿನಗೂ ಬಾಲ್ ತಕ್ಕ ಬಂದೈತೆ ಬಿಡು. ಮಗ ದೊಡ್ಡವಾಗಿ ಹೊಲ್ದಾಗ ದುಡಿಯಾತಾನ, ತನಿಗೆ ತತಿ ಬಂದಾಲು. ತಾತೇನ್ ತಾಳೋದು ಮತ್ತೆ ತಾತಿಲ್ ಬಂದು ತುಂತರ ನಿಂಗ ತಿತ್ತು ಬರ್ತೈತಿ. ಏನ್ ಮಾಡೋದವ ಪಾಲವ್ವ? ತಂದು ಹಣೆ ಬರ ತಂಗೈತಿ. ತಂಬಾತ್ಕೊಂಡು ಹೋಗವ. ತೀನ ಒಬ್ಬಾಕೆ ಗೆಲ್ಲುತ್ತಂತ ಇಲ್ಲೋದು. ತೀನ ಬಿಟ್ಟು ನನ್ನ ತನಗೆ ಯಾರು ಇಲ್ಲವ. ತಿಳ್ಕೊಳ್ಳವ ಪಾಲವ್ವ. ನಿನ್ನ ಬಿಟ್ಟ ನಾ ಎಲ್ಲಿ ಹೋಗ್ಲಿ ಹೇಳು ಪಾಲವ್ವ. ತತ್ತಿಗಿತಿ ಬರ್ತದಲ್ಲ ಇಲ್ಲೋ? ಭಟ್ರ ಎಲ್ಲಿಂದ ತರಲಿಲ್ಲ ನಾನು. ಈಗೇನು ಸಂತೆ ಏನು? ನಾಳೆ ಬಾ ಶನಿವಾರ ಸಂತಿ ಬೇಕಾದ್ರೆ ತಂದಿರ್ತೇನೆ. ಭಟ್ರ ಚುನ್ಮರಿ ತಂದಿರ್ತಾನೆ ನೋಡು, ಅದ್ರಾಗ ಒಂದಿವ್ಸ ಕೊಡ್ತಾನಂತ. ಈಗ ಎಲ್ಲಿಂದ ಕೊಡ್ಲೇವ ಭಟ್ರ? ಅದ್ರಲ್ಲಿ ಒಬ್ರು ನನಗೆ ಕಾಮಿಡಿ ಸ್ವಲ್ಪ ಲಿಟಲ್ ಆಗಿ ಸಿಂಪಲ್ ಆಗಿ ಕಾಮಿಡಿ ಇರಲಿ ಅಂತ ಹೇಳಿದರು. ಅದಕ್ಕೆ ನಾನು ಈ ರೀತಿ ತೊಗೊಂಡಿದ್ದೀನಿ ರೀ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ನನಗೆ ಜಾಸ್ತಿ ಕಾಮಿಡಿ ಮಾಡೋಕ್ಕೆ ಬರಲ್ಲ. ಸೀರಿಯಸ್ ಆಗಿರೋ ಕಥೆನೇ ನಾನು ಜಾಸ್ತಿ ಮಾಡೋದು. ಹೀಗಾಗಿ ನನಗೆ ಕಾಮಿಡಿ ಬರಲ್ಲ. ಆದ್ರೂ ಒಂದು ಇರಲಿ, ತೊದಲು ಮಾತಾಡಕತ್ರ ಏನೋ ತಪ್ಪಾಗಿ ಮಾತಾಡಿದ್ರು ಸ್ವಲ್ಪ ನಗಿ ಬರುತ್ತಲ್ಲ ಅಂತ ನಾನು ಇವ್ರನ್ನ ತೊಗೊಂಡಿದ್ದೀನಿ. ಈ ಕತೆ ಒಳಗೆ ಇವ್ರು ಇರಲಿಲ್ಲ, ನಿಜ ಜೀವನದ ಕತೆ ಒಳಗೆ ಇವ್ರು ಇಲ್ಲ. ನಾನೇ ನಿಮಗೋಸ್ಕರ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ತೊಗೊಂಡಿದ್ದೀನಿ. ಪ್ಲೀಸ್ ರೀ, ಸಪೋರ್ಟ್ ಮಾಡಿರಿ. ಭಾಳ ಕಮ್ಮಿ ವ್ಯೂಸ್ ಬರ್ತಿದ್ದಾವೆ. 2,000ನೂ ಆಗ್ತಾಯಿಲ್ಲ. ಭಾಳ ಬೇಜಾರಾಗತ್ತೈತಿ. ಪ್ಲೀಸ್ ಹೆಚ್ಚಾಗಿ ಒಂದು 4,000 ಆದರೂ ವ್ಯೂಸ್ ಬರಲಿ ಅಂತೀನಿ. ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಇವತ್ತು ಶನಿವಾರ, ಇವತ್ತು ಮಾಡಿ ಹಾಕತ್ತೀನಿ. ರವಿವಾರ ನೋಡ್ಬೇಕ್ರಿ ಆದ್ರೆ ಒಂದು ವಿಡಿಯೋ ಹಾಕ್ತೀನಿ. ಯಾಕಂದ್ರೆ ಮದುವೆ ಇರೋದ್ರಿಂದ ಬೆಳಗ್ಗೆನೇ ಹೋಗ್ಬೇಕಾಗಿರ್ತೈತಿ. ಶನಿವಾರನೇ ಇವತ್ತು ದೇವ ಕಾರ್ಯ. ಇವತ್ತು ನಾನು ಬೆಳಗ್ಗೆ ಎದ್ದು ನಸಕ್ ಮ್ಯಾಗ ವಿಡಿಯೋ ಮಾಡಿ ಇಡತ್ತೇನೆ. ನಾನು ಬೇಗ ಹೋಗ್ತೀವಿ ಅಂದರೆ ಬಳೆ ಇಡಿಸೋದು ಇರುತ್ತಲ್ಲ, ಹಾಗಾಗಿ ಬಳೆ ಹೆಣ್ಮಕ್ಳು ಮದುವೆಯಲ್ಲಿ ಬಳೆ ಇಡಿಸ್ಕೊತಾರೆ. ನಾವು ಬಳೆ ಇಡಿಸ್ಕೊಳ್ಳೋದು, ಅರ್ಶಿನ ಹಚ್ಕೊಳ್ಳೋದು ಈ ರೀತಿ ಇರ್ತಾವೆ. ಅದಾದಮೇಲೆ ನೋಡ್ರಿ ಇದನ್ನು ಏನದು ನಾಳೆ ರವಿವಾರ ಅಕ್ಕಿ ಕಾಳು ಐತ್ರಿ. ಅಕ್ಕಿ ಕಾಳು ಬಿದ್ದ ಮೇಲೆ ಸೋಮವಾರದಿಂದ ಮತ್ತೆ ಫ್ರೀ ಹಾಕ್ಯವ್ರಿ ವಿಡಿಯೋ ಮಾಡಕ್ಕೆ. ಕಂಟಿನ್ಯೂ ಮಾಡ್ತಾನೆ ನೋಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ಹೊಸದಾಗಿ ನೋಡ್ತಾರಲ್ಲ ಪ್ಲೀಸ್ ಫಸ್ಟ್ ಎಪಿಸೋಡ್ದಿಂದ ನೋಡ್ರಿ, ಎಲ್ಲ ಅರ್ಥ ಆಕತಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಇರುತ್ತೆ, ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಟ್ ಅಂತ ನಾನು ನಿಮ್ಮ ಮನೆಗೆ ಬರ್ತೀನಿ ರೀ. ನಿಮ್ಮ ಮನೆಗಲ್ಲ, ನಿಮ್ಮ ಮನೆ ಫೋನಲ್ಲಿ ಬರ್ತೀನಿ ರೀ. ಯವ್ವ ನಾನು ಬತ್ತದ ಕೇಳಿಲ್ಲ ಯವ್ವ. ನಮ್ಮವ್ವ ತಾಯಿ ಹಲ್ದವ್ವ. ನಾನು ಕೇಳಿದ್ದು ತತಿ ಬತ್ತದದಾಲೋ ಇಲ್ಲೋ ಅಂತ. ಅದಲ್ಲೇ ಟೋಸ್ಟ್ ಬಟ್ರ ಇಲ್ಲ ಮನ್ಯಾಗ ತಂದಿಲ್ಲ. ಎಲ್ಲಿಂದ ತರಲಿ ತೋತ ಬತ್ತಲ? ಛೇ ಎತ್ತ ತಲೆ ಹೊಲ್ಕೋದು. ನಿನ್ನ ತತಿ ನಿನ್ನ ಸೊಸಿ, ನಿನ್ನ ತತಿ ಬತ್ತದು ಬಸದು. ಅಯ್ಯೋ ನನ್ನ ಸೊಸಿ ಬಸರದ ಅಂತ ಕೇಳೇನ? ಒಂದು ಮಾತಾಡ್ತಾ ಆಗ್ಬೇಕಾದ್ರೆ ನಾಳೆ ಬೆಳಕಾತು, ಇನ್ನೊಂದು ಮಾತಾಡ್ತಾ ಆಗ್ಬೇಕಾದ್ರೆ ಇನ್ನೊಂದು 3 ದಿನ ಬೇಕಾಕತ್ತನು. ಅಕ್ಕಿಯಲ್ಲಿ ಬಸರು ಬಂದಿರ್ಬೇಕು. ಅದೆಲ್ಲಿ ಬಸರು ಐತಿ ನೋಡೋದು. ಇನ್ನೊಂದು 2 ತಿಂಗಳು ಏನಾರ ಮಕ್ಕಳು ಆಗದ್ರೆ ಮತ್ತೊಂದು ಮದುವೆ ಮಾಡ್ತಾನೆ. ನನ್ನ ಮಗೇನು ಕಮ್ಮಿ ಆಗೈತೆ? ರಾಜ್ಯ ಅದನ್ ರಾಜ್ಯ. ಹೌದು ಬಿಡವ. ತೀನ್ ಮಗ ನೋಡಿದ್ರೆ ಹೀರೋ ಇದ್ದಂಗ ಅದಾನ. ಅದು ನೋಡಿದ್ರೆ ಒಂದದ ಮುಖದ ಐತಿ. ಅದನ್ನೇನು ಮದುವೆ ಮಾಡ್ಕೊಂಬಂದೆ ಏನೋ ಯವ್ವ ನೀವು. ಒಂದು ಈಚಿನ ಮನೆಗೆ ಹೊಂದಾಣಿಕೆನೇ ಇಲ್ಲ. ನೀನು ನೋಡಿದ್ರೆ ಟೊಮೆಟೊ ಹಣ್ಣು ಇದ್ದಂಗದಿ, ನಿನ್ನ ಮಗ ನೋಡಿದ್ರೆ ದಾಕ್ತಿ ಹಣ್ಣು ಇದ್ದಂಗ ಅದಾನ. ತಾಕಿ ನೋಡಿದ್ರೆ ತೌಲಿ ಹಣ್ಣು ಇದ್ದಂಗದ. ತೌಲಿ ಹಣ್ಣು. ತೌಲಿ ಹಣ್ಣ? ಎಂತ ತೌಲಿ ಹಣ್ಣು? ಕೌಲಿ ಹಣ್ಣು. ಕೌಲಿ ಹಣ್ಣು ಏನೀಗ? ತಲಿ ಬೀಜವ. ನನ್ನ ಮಾತನ್ನ ನಿಂಗ ತಿಳಿವಾತು. ನಾನು ಬಾಯಾಗ ಎಣ್ಣೆ ಹಾಕೋದೈತಿ. ನಾಲ್ಗೆ ಜಿಪ್ಪಕತ್ತಲ್ಲ ಅದು ಎಣ್ಣೆ ಹಾಕೊಂಡ್ರೆ ಮಾತು ಚೀರಾ ಬತ್ತಾವತ್ತ. ಅದಕ್ಕೆ ಅದನ್ನ ಹಾಕೊಂಡೇನಿಲ್ಲ ಇವತ್ತು. ಮದತ್ ಬಿಟ್ಟನ್ನೋದು. ಅದಕ್ಕೆ ತಿಂದಾಗಲ್ಲೇ ತಾಕೋತಾನಲ್ಲ ತಿನ್ನು ತಲ್ಲೆ ತಾತದು ತಾತಲ್ಲೇನ. ತತಿನ ತದಬತ್ನಾಗಿಟ್ಕೋ. ತಕಿಗೆ ತಿಕ್ಕನಾಗಿಡು. ತಿನ್ ತಗನ್ನ ತತಿ ಸತ್ತೆಲ್ಲ ಚಿಲ್ರ್ಯಾದ. ಸಿಲ್ಲ ಅಂದ್ರೆ ತಮ್ಮೋ ತಂದಾಕನ್ನೋದು. ಅಯ್ಯೋ ಏನಂತೀವಿ ಏನವ. ಒಂಚೂರು ಅರ್ಥ ಆಗಲಿಲ್ಲ. ಹಿಂದೂ ಅರ್ಥ ಆಗಲಿಲ್ಲ, ಮುಂದೂ ಅರ್ಥ ಆಗಲಿಲ್ಲ. ಆತ್ ಬಿಡುವ. ಯವ್ವ ಏನು ಮಗಳ ಶಾಂತ? ಅದು ವೈನಿ ರೊಟ್ಟಿ ಮಾಡ್ತಾನೆ ಅನ್ನತ್ತಿದ್ಲು ಬೇ. ಅಲ್ಲ ಖಂಡಾಪುಟ್ಟಿ ಹರಿಯಾಗ ರೊಟ್ಟಿ ಅದಾವು. ಬೆಂಡಿಕಾಯಿ ಪಲ್ಯನೂ ಮಾಡಿದಾಳೀಗ. ಮನೆಯಾಗಿಂದ ಹರಿಯಾಗಿಂದ ಬದ್ನಿಕಾಯಿ ಪಲ್ಯನೂ ಐತಿ. ಮತ್ತು ನಿನ್ನಿದ ಪುಂಡಿ ಪಲ್ಯನೂ ಐತಿ. ಅದನ್ನ ಬಿಟ್ಟು ಈಗ ಮತ್ತು ಬೆಂಡಿಕಾಯಿ ಪಲ್ಯನೂ ಮಾಡಿದಾಳೆ ಈಗ ಅಪ್ಪನಿಗೆ ಮತ್ತು ಸುಳ್ಳ ಬೇರೆ ಪಲ್ಯ ಮಾಡಿದಾನ. ಮನ್ಯಾಗ ಬದ್ನಿಕಾಯಿಯೂ ಐತಿ, ಪುಂಡಿ ಪಲ್ಯನೂ ಐತಿ. ಅಪ್ಪಾಗ ಬೇಕಾದ್ರೆ ಪುಂಡಿ ಪಲ್ಯ ಹಚ್ಚಕ್ಕೆ ಬರ್ತೈತಲ್ಲೋ? ಇಲ್ಲಂತ ಅಪ್ಪ ಬೆಂಡಿಕಾಯಿ ತಿನ್ನೋದನ್ನಂತೇಳಿ ಅಪ್ಪಗೆ ಬ್ಯಾಳಿ ಪಲ್ಯ ಮಾಡ್ತಾ ಅಂತ. ಆಮೇಲೆ ಪುಂಡಿ ಪಲ್ಯ ಬದ್ನಿಕಾಯಿ ಪಲ್ಯ ಎಲ್ಲ ಕೆಡಲ್ಬೇ. ಅದಕ್ಕೆ ನಾವೆಲ್ಲರೂ ಏನು ಮಾಡೋನು, ಬಿಸಿದ ಬೆಂಡಿಕಾಯಿ ಪಲ್ಯ ಹಚ್ಕೊಂಡು ಬಿಸಿ ಬಿಸಿ ರೊಟ್ಟಿ ಅವನ ಹರಿಯಾಗಿ ಕೊಂಡಾಪುಟ್ಟಿ ರೊಟ್ಟಿ ಮಾಡಿ ಇಟ್ಬಿಟ್ಟಾಳು. ಈಗ ಅವ್ನು ಬಿಟ್ರೆ
ತನ್ನಿಂದ ತಾವು ಬಟ್ ತಿಂದು ಒಂದು ಬುಟ್ಟು ಕೊಟ್ಲು ತಿಂದು ಬಿಡ್ತಾಳೆ, ಆಕೆಗೆ ತಿನ್ನಕ್ಕೆ ಬಿಟ್ಟಂಗೆ ಹಾಕತ್ತಲ್ಲ. ಅದಕ್ಕೆ ನಾವೆಲ್ಲರೂ ಎರಡು ಬಿಸಿ ಮಾಡ್ಕೊಂಡು ತಿಂದು ಅಂದ್ರೆ ಆಕೆ ಒಂದು ಉಳಿತೈತಿ. ಅಟ್ಟ ತಿಂದು ಸಾಯ್ಬಾಳಕ, ಅದನ್ನ ಹೇಳಕ್ಕೆ ಬಂದ ನಿನಗೆ. ಹೇಳ್ಬಿಡಕ್ಕೆ ಬುಬ್ನಿಗೆ ಯಾವ ಬ್ಯಾಳಿ ಪಲ್ಯನೂ ಬೇಡ, ಏನೂ ಬೇಡ, ಬೆಂಡಿ ಕಾಚ್ಕೊಂಡು ನಾವು ಅದನ್ನ ರೊಟ್ಟಿ ಬಿಸಿ ಮಾಡ್ಕೊಡೋಣ ಆಕಿಗೆ ತಾಟ ಹಚ್ಚ, ನಾವು ಉಂಡ್ರಾತ. ಆಮೇಲೆ ಇದನ್ನ ಏನದು ನಿಮ್ಮ ಮಾವಾಗ ಇದ್ರ ಪಲ್ಯ ಇಡೋಣ, ಏನದು ಪುಂಡಿ ಪಲ್ಯ ಅದು ಹಚ್ಕೊಂಡು ತಿಂದಿನ ಮತ್ತೆ ಗಬ 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 ಅಡುಗೆ ಮನೆ ಕುತ್ಕೊಂಡು. ಅದಕ್ಕೆ ಪುಂಡಿ ಪಲ್ಯ ನಿಮ್ಮ ಮಾವ ಹಚ್ಕೊಂಡು ರೊಟ್ಟಿ ಬಿಸಿ ಮಾಡಿಕೊಟ್ಲ ಅಂದ್ರೆ ಹಚ್ಕೊಂಡು ಖಾರ ಎಣ್ಣೆ ಹಾಕೊಂಡು ತಿಂತಾನ ಏನು. ಅಷ್ಟು ಮಾಡಿ ನಿಮ್ಮ ಅಪ್ಪಗ ಪುಂಡಿ ಪಲ್ಯ ಇಡೋಣಕ್ಕಿಗೆ ಹೇಳಕ್ಕೆ ನಿಮ್ಮ ಮಾವ ಇಡ ಅಂತ ಹೇಳಿ ಮಾತಾಕಿಗೆ. ಮತ್ತು ನಿಮ್ಮ ಮಾವಗಂತ ಅನ್ಕೋಬೇಡ, ನಿಮ್ಮ ಅಪ್ಪಗ ಆಕಿಗೆ ಮಾವ ಕನ್ಲ ಅದನ್ನ ಹೇಳ ಆತು. ಶಂತ ಹೋಗಿ ನೀ ಒಳಗೆ ಹೊರಗೆ ನಿಂದ್ರ ಬಿಡವ, ಬಿಸಿಲೈತಿ. ಯಾಕೆ ಬೇ ಎತ್ತು ಕಾಣಕತ್ತೈತಿ? ಸಂಜೆ ಆಗೈತೆ ನೋಡು, ಹೊತ್ತು ಇಳ್ದೈತಿ, ನೀ ಬಿಸಿಲೈತಿ ಅಂತೀಯಲ್ಲ. ನಾನೇನು ಇದನ್ನ ಮಾಡಿದ್ದೇನೆ ಏನು ಮಾತಾಡ್ತಾ ತರಾಮದಿ? ಹಾಂ ತರಾಮದೇನಿ, ನೀವು ತರಾಮದೇರಿ ತಾಂಡಂಗತ್ತಂತ ನೋಡೆ ಒಂದು ನಿನ್ನ ಮಗಲ್ಲ. ಯವ್ವ ಅವಳು ಹೋಗ್ಕಂಡ್ರಿ ಮತ್ತು ನನ್ನ ಬಾಯಿ ತಟ ಆಯ್ತು. ಸರಿ ಆಯ್ತು ಹೋಗು. ತಾನಲ್ಲೇ ಪಾರಿ ತಿನ್ನ ಮಗನ ಎಲ್ಲಾರ ಕೊಡ್ಬೇಕಲ್ಲೋ. ನಮ್ಮ ಕಾದ ಮಾವನ ಮಗ ಅನ್ನೋದು ತಂದದಾನ ಹುಡುಗ ಬೇಕಾದ ತೊದತು ತೊಲ ಮನಿ ಕೆಲ್ಲ ಐತಿ, ತಂದದ ತಕಲೆ ತೊಲಾನು ತೈತಿ, ತಂದ ತಾದ ತಕ್ಕದ ತದಾವ ತೋದಿ ಮಾತನಂದ ಮಾದು ತದ್ದದ ತೊಂದ ಮಗಳು ತದಾದ ನೋಡು ಹುಡುಗ ಮತ್ತದಾನ ಅತ್ತಿ ಮಾವ ಎಲ್ಲ ಅದಾದು ತೋದಿ ಮಾತನಂದ ಮಾದು. ನಾ ಹೇಳ್ತೇನೆ ನೋಡು. ಇಲ್ಲ ಆಕಿದು ಫಿಕ್ಸ್ ಆಗೈತಿ, ಅದಕ್ಕೆ ಆಕಿದೇನಿಲ್ಲ. ಬೇಕಾರೆ ಕಲಾವತಿಗೆ ನೋಡುನು. ಕಲಾವತಿನ ಯವ್ವ ಬ್ಯಾದ ಯವ್ವ ಕಲಾವತಿ ಗಂಡಿದ್ದಂಗ ಅದಾವ ತಕ್ಕಿನ್ಯಾದ ಮದುವೆ ಅಕ್ಕಾಗ ಯವ್ವ ಕಲಾವತಿನ ಬ್ಯಾದ ಯವ್ವ ಬ್ಯಾದ. ಹೇಳಲೇ ಊರು ಮೂಳ ಹೇಳು, ನನ್ನ ಮನೆ ಬಾಗಿಲಾಗ ಕುಂತ ನನ್ನ ಮಗಳ ಗಂಡ ಬೀರಿ ಅಂತೇನ? ಈಗ ಯಾಕೆ ತಗೋದ ಯವನ್ನ ಒಂದು ಮಾತಂದ ಬದಿತ ಹೋಗುತ್ತ. ನೀ ಏನು ನನ್ನ ಬಯಕ್ ನಿರೀತಿಯಲ್ಲ, ಮತ್ತೆ ಇದ್ದಂಗೆ ಎಲ್ಲಿನವನ್ನ ನಾ ಕೊದೋದಾಗ ಬೇಕಾದ ತಾನ್ ಕೊದು. ತಾಕಿಗೆ ಚೊಲ್ಲೆ ನಾನು ಐತಿ ಎಲ್ಲಾನು ಐತಿ. ಯಾವ್ದೊಂದು ಕಲಾವತಿ ಬ್ಯಾಲವ ಬ್ಯಾಲ. ಆಯ್ತು ಒಳ್ಳೆ, ನಂದು ಕೆಲಸ ಐತಿ ಹೋಗ್ತೇನಿ. ದೊಡ್ಡ ತೊಕ್ಕೈತಿ ನೋಡಿಕಿಗಿ ಇಲ್ಲೇ ಮಾತು ಹೇಳ್ಕೊಂತ ಕೂತೇನಿ. ತನ್ನ ಬಿಟ್ಟು ತೋದೆ ಹೋದ್ನದು ಒಳಗೆ ಎಷ್ಟು ತೊಕ್ಕೈತಿ. ಪ್ರತಿ ಏನಾರ ತಾ ಮಾಡಿಬೇಕು, ಈ ಅಣ್ಣ ಬಿಟಿ ರೊಟ್ಟಿ ಮಾಡಿರ್ಬೇಕು. ತನ್ನ ಕೊದ್ದು ತಕ್ಕಂತೇಳಿ ಬಿಟ್ಟು ಓಲ ಇಂತಾವಿತ್ತಾವ ಗೆಲ್ತಾನ. ಏನ್ ಮಾಡೋದು, ನಿಮ್ಗೂ ಹಿಂಗದಾನ ಗೆಲ್ತಾಳು. ನನಗ ಇಷ್ಟ ಬರ್ತೈತಿ ಕೊನೆಗೆ ಮಾಡಾಕ ಬಾಯಿ ಬದಲಿ. ಏನಾರ ತಪ್ಪಾದ ತಮ್ಮತ ಬದಿ ರಂಗಿ ಯಾರದ ಆಧಾರ ನಮ್ಮನ್ಯಾಗ? ಇಲ್ಲಿ ಬಾರ ಮಾವ, ಯಾರು ಇಲ್ಲ, ಅದಕ್ಕೆ ಕರ್ಕೊಂಬಂದ ನಿನ್ನ. ಯಾರ ಇದ್ರೆ ನೀನು ಯಾಕೆ ಕರ್ಕೊಂಬರ್ಲಿ? ನಮ್ಮ ಅಕ್ಕ ಊರಿಗೆ ಹೋಗ್ಯಾಳ ಬಾ, ಆಕಿ ಹೇಳಿದ್ಲಂಗ ಊರಿಗೆ ಹೋಗ್ತೇನಂತೇಳಿ. ರಂಗಿ ನಿನ್ ಮ್ಯಾಲಂಗ ಮನಸೈತಿ, ರಂಗಿ ಮನಸೈತಿ. ಓ ಮಾವ ಕುಣಿದ್ ಬಿಟ್ಟು ಅಲ್ಲಿ ಹೋಗು, ಹಾಸಿಗೆ ಹಾಸೋಗು. ನಾನು ಊಟ ಮಾಡಿ ಊಟ ತಾಟ ಹಚ್ಕೊಂಡು ಅಲ್ಲೇ ಬರ್ತಾನೆ. ಇಬ್ರು ಕೂಡ ಒಂದ ತಾಟ್ನಾಗ ನಾನು ಇಲ್ಲೇ ಮಕ್ಕಳು ಇಲ್ಲೇ ಕೆಲಸ ಮುಗಿಸಿ ಹೋಗ್ಬಿಡ್ತೀನಿ ನಾ ಮನ್ಯಾಗ. ಅವು ನೋಡಿ ಅಂದ್ರೆ ತೀರ್ತು ನಾನು ಸುದ್ದಿ ಆಯ್ತು ಅಂದ್ರೆ ನಿಂದ್ರಿಸಿ ಬಾಗಲಾಗ ಕ್ಯಾಕಸ್ತು ಅಂತ ಹೋಗಿತಾಳ. ಅದಕ್ಕೆ ಮತ್ತು ನೀನು ಅಲ್ಲಿ ಅಡಿ ಅಂತೇಳಿ ಯಾವಾಗ ನೋಡಕ್ಕ ನಿಂತಂದೆ, ಅದಕ್ಕೆ ಮತ್ತೆ ಇಲ್ಲಿ ಬಂದು ನಡಿ ಕೆಲಸ ಮುಗಿಸೋ ನಡಿ. ಇದಕ್ಕೆ ಅರ್ಜೆಂಟ್ ಮಾಡೋ ಮಾವನಿಂದ ಅಲ್ಲ, ಕಷ್ಟ ಸುಖ ಏನು ಕೇಳೋದಿಲ್ಲ ನೀ. ಇದು ಒಂದೇ ಬೇಕಾ ನಿನಗ? ನಿಮ್ಮ ಹತ್ರ ಸಿಗೋದೇನ್ಲಿ ಅದು ಒಂದ, ಮತ್ತು ನಮ್ಮ ಹತ್ರ ಸಿಗೋದು ದುಡ್ಡು, ನಿಮ್ಮ ಹತ್ರ ಸಿಗೋದು ಒಂದ. ಅದಕ್ಕೆ ಅದನ್ನೇ ಕೇಳ್ತೀನಿ. ಬೇರೆ ಏನು ಕೇಳೋಕ್ಕಾಗತ್ತೇನೆ? ಬೇರೆ ಏನು ಕೊಡ್ತೀರ ನೀವು? ಏನು ಆಸ್ತಿ ಬರ ಕೊಡೋದು ಕೊಡ್ತೀನಿಲ್ಲ? ಇಲ್ಲ, ಅದೊಂದು ಕೊಡಬೇಕು. ಏನು ಅದ್ರಾಗ ಏನು ದುಡ್ಡು ಆಗೋದೈತಿ ಅದನ್ನೊಂದು ಕೊಡೋಕೆ? ಇದೇನು ಬೇರೆ ಮಾತಾನ? ನೀ ಏನಿಗೆ ಬರ್ತೀವಿಲ್ಲೋ ಹೇಳ್ಬಿಡಪ್ಪ, ಮನೆಗೆ ಹೋಗ್ಕೊಳ್ಬೇಕಾರಾಗ್ಯದಾಳ. ಪಕ್ಕಾದೀನಿ, ಆಕೆ ಜೊತೆ ಜಾಸ್ತಿ ಕಮ್ಮಿ ಮಾಡಿ ಏನು, ಜಾಸ್ತಿ ನನ್ನ ಜೊತೆ ಇರ್ಬೇಕು ನೋಡು. ಆತು ನಡಿ. ಏನು ನೀನು ಒಬ್ಳ ತ್ರಿಪುರ ಸುಂದರ ಅನ್ಕೊಂಡೇನ? ಊರಾಗಿರೋ ಹೆಂಗಸರಿಗೆಲ್ಲ ನಾನ ರಾಜ. ಗಂಡು ಬಿಟ್ಟವ್ರಿಗೂ ನಾನು, ಗಂಡು ಇಲ್ದವ್ರಿಗೂ ನಾನು, ಗಂಡು ಸತ್ತವ್ರಿಗೂ ನಾನು, ಮದುವೆ ಆಗದಿದ್ದವ್ರಿಗೂ ನಾನು.